ಸಂಭ್ರಮ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದ್ರೆ ಇತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ಅಭಿವೃದ್ಧಿ ಯೋಜನೆಗಳ ಲೋಕಾರ್ಪಣೆಯ ಕೆಲಸಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡಿನಲ್ಲಿ ಸಂಚರಿಸಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. ನಮ್ಮ ಹೆಮ್ಮೆಯ ಬೆಂಗಳೂರಿನ ಬೋಯಿಂಗ್ ಟೆಕ್ ಸೆಂಟರ್ ಅನ್ನ ಕೂಡ ಇವತ್ತು ಲೋಕಾರ್ಪಣೆ ಮಾಡಿದರು. ಪ್ರಧಾನಿ ಮೋದಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಪ್ರವಾಸವಿತ್ತು. ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಬಡವರಿಗೆ ಮನೆಗಳ ವಿತರಣೆಗೆ ಅಂತ ಹೋಗಲು ಮೋದಿ ಕಲಬುರಗಿಗೆ ಬಂದರು. ಪ್ರಧಾನಿ ಮೋದಿ ಅವರನ್ನ ಕೇಂದ್ರ ಸಚಿವ ಭಗವಂತ್ ಖೂಬಾ, ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸ್ವಾಗತಿಸಿದ್ರು. ಆದರೆ ಪ್ರೋಟೋಕಾಲ್ ಪ್ರಕಾರ ಬರಬೇಕಿದ್ದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಗೈರಾದ್ರು. ಪ್ರಿಯಾಂಕ್ ಖರ್ಗೆ ಮೋದಿಯನ್ನ ಸ್ವಾಗತಿಸಲು ಬಂದಿಲ್ಲ ಅಂತ ಸಂಸದ ಉಮೇಶ್ ಜಾಧವ್ ಕಿಡಿಕಾರಿದ್ದಾರೆ. ಮಿನಿಮಮ್ ಕರೆನ್ಸಿ ಪ್ರೋಟೋಕಾಲ್ ಪ್ರಕಾರ ಉಸ್ತುವಾರಿ ಮಂತ್ರಿ ಬರಬೇಕು ಇಶ್ಯೂ ಮಾಡ್ಲಿಕ್ಕೆ. ದಟ್ ಇಸ್ ಮಿನಿಮಮ್ ಪ್ರೋಟೋಕಾಲ್. ಆದ್ರೆ ಇವತ್ತು ಮಿಸ್ ಪ್ರಿಯಾಂಕ್ ಖರ್ಗೆ ಅವರು ಸೆಕೆಂಡ್ ಟೈಮ್ ಮಿಸ್ಟೇಕ್ ಮಾಡಿದ್ದಾರೆ. ನಾವಿದು ಎಂದು ಹೇಳಿಲ್ಲ. ನರೇಂದ್ರ ಮೋದಿ ಅವರು ನಾ ಹೇಳ್ತೀನಿ ಇವತ್ತು ವಿಶೇಷವಾಗಿ ಶರಣ್ ಪ್ರಕಾಶ್ ಪಾಟೀಲ್ ಧನ್ಯವಾದ ಹೇಳಿದ್ರು. ತುಂಬ ಸರ್ಕಾರಕ್ಕೆ ತರಫ್ ಸೆ ಆಪ್ಕು ಶುಕ್ರಿಯಾ ಸುಕು ಬೋಲು ಧನ್ಯವಾದ ಅಂತ ಹೇಳಿದ್ರು. ಇನ್ನು ನಾನು ಕಿವಿಯಲ್ಲಿ ಕೇಳಿದ್ದೀನಿ. ನಾನು ಸಿದ್ದರಾಮಯ್ಯ ಅವರು ರಿಸೀವ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ. ಮುಖ್ಯಮಂತ್ರಿ ಅವರು ಯಾವಾಗ ರಿಸೀವ್ ಮಾಡಿದಾಗ ಇವ್ರಿಗೆ ಏನಾಗಿದೆ, ಅಟಿಟ್ಯೂಡ್ ಏನಿದೆ ಇವ್ರದ್ದು, ಉಸ್ತುವಾರಿ ಮಂತ್ರಿ ಯಾಕೆ ಇವ್ರು ಇಂಥವ್ರು ಇರಬಾರ್ದು. ನಮ್ಮ ಉಸ್ತುವಾರಿ ಮಂತ್ರಿ ಶುಡ್ ರಿಸೈನ್ ಅಂಡ್ ಗೋ. ಕಲಬುರಗಿಯಿಂದ ಪ್ರಧಾನಿ ಸೀದಾ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ತೆರಳಿದ್ರು. ಮೊದಲು 2,000 ಕೋಟಿ ರೂಪಾಯಿ ಮೊತ್ತದ 8 ಅಮೃತ್ ಪುನರುಜ್ಜೀವನ ಮತ್ತು ನಗರ ಪರಿವರ್ತನೆಗಾಗಿ ಅಟಲ್ ಮಿಷನ್ ಯೋಜನೆಗೆ ಅಡಿಗಲ್ಲು ಹಾಕಿದ್ರು. ಆಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಕೈಮಗ್ಗ ಕಾರ್ಮಿಕರಿಗೆ, ಚಿಂದಿ ಆಯುವವರು, ಬೀಡಿ ಕಟ್ಟುವವರಿಗಾಗಿ ಒಟ್ಟು 15,000 ಬಡ ಕುಟುಂಬದವರಿಗೆ ಮನೆಗಳನ್ನು ವಿತರಿಸಿದ್ರು. ಇಂಥ ಮನೆಯನ್ನ ಹೊಂದಬೇಕು ಎಂದು ನಾನು ಚಿಕ್ಕವನಿದ್ದಾಗ ಕನಸು ಕಂಡಿದ್ದೆ ಎಂದು ಹೇಳಿದ ಮೋದಿ ಈ ವೇಳೆ ಗದ್ಗದಿತರಾದ್ರು. पीएम आवास योजना के तहत बनी देश की सबसे बड़ी सोसाइटी का लोकार्पण हुआ है और मैं जाकर के देख के आया. मुझे भी लगा कि काश मुझे भी बचपन में ऐसे घर में रहने का मौका मिला. ये चीजें देखता हूं, मन को इतना संतोष होता है. इन हजारों परिवारों के सपने जब साकार होते हैं तो उनके आशीर्वाद मेरी सबसे बड़ी पूंजी होते हैं. ಸೊಲ್ಲಾಪುರ ಕಾರ್ಯಕ್ರಮ ಮುಗಿಸಿ ಪ್ರಧಾನಿ ಮೋದಿ ಸೀದಾ ಕಲಬುರಗಿಗೆ ಬಂದರು. ಕಲಬುರಗಿಯಿಂದ ಬೆಂಗಳೂರಿಗೆ ಬಂದಿಳಿದ ಪ್ರಧಾನಮಂತ್ರಿಗಳನ್ನ ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಅಶೋಕ್, ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಸ್ವಾಗತಿಸಿದ್ರು. ದೇವನಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ನೂತನ ಬೋಯಿಂಗ್ನ ಟೆಕ್ ಸೆಂಟರ್ ಅಂದ್ರೆ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಸೆಂಟರ್ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್, ಆರ್ ಅಶೋಕ್, ಬೋಯಿಂಗ್ ಟೆಕ್ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಅಷ್ಟಕ್ಕೂ ಏನಿದು BIATC ಅಂತ ನೋಡೋದಾದ್ರೆ, ಭಾರತ ವಿಶ್ವದ 3ನೇ ವಿಮಾನಯಾನ ಮಾರುಕಟ್ಟೆ ರಾಷ್ಟ್ರವಾಗಿದೆ. ವಿಮಾನ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಳವಾಗ್ತಿದೆ. ಹೀಗಾಗಿ ವಿಮಾನಗಳನ್ನ ಭಾರತದಲ್ಲೇ ನಿರ್ಮಾಣ ಮಾಡಲು ಒಪ್ಪಂದವನ್ನ ಅಮೆರಿಕದ ದೈತ್ಯ ಸಂಸ್ಥೆ ಬೋಯಿಂಗ್ ಜೊತೆ ಭಾರತ ಸರ್ಕಾರ ಮಾಡಿಕೊಂಡಿದೆ. ಈಗ ಬೆಂಗಳೂರಿನ ದೇವನಹಳ್ಳಿಯ 43 ಎಕರೆಯಲ್ಲಿ ಬೋಯಿಂಗ್ ಸೆಂಟರ್ ಸ್ಥಾಪನೆಯಾಗಿದ್ದು 1,600 ಕೋಟಿ ರೂಪಾಯಿ ವೆಚ್ಚದ ದೇಶದ ಅತಿ ದೊಡ್ಡ ಬೋಯಿಂಗ್ ಸೆಂಟರ್ ಇದಾಗಿದೆ. ಇದರಲ್ಲಿ ಹೈಟೆಕ್ ರಕ್ಷಣಾ ಮತ್ತು ಏರೋಸ್ಪೇಸ್ ಪಾರ್ಕ್, ರಕ್ಷಣಾ ಉದ್ಯಮಕ್ಕೂ ಅವಕಾಶವಿದೆ. ಇದೇ ಸೆಂಟರ್ ಇವತ್ತು ಲೋಕಾರ್ಪಣೆ ಆಯಿತು. आज कर्नाटका वासियों के लिए भी बहुत बड़ा दिन है. पिछले साल कर्नाटका में एशिया की सबसे बड़ी हेलीकॉप्टर मैन्युफैक्चरिंग फैक्ट्री बनकर पूरी हुई थी. अब ये ग्लोबल टेक्नोलॉजी कैंपस भी उन्हें मिलने जा रहा है. ये दिखाता है कि कर्नाटका किस प्रकार एक बड़े एविएशन हब के रूप में विकसित हो रहा है. ಪ್ರಧಾನಿ ಮೋದಿ ಭಾಷಣ ಮಾಡುತ್ತಿದ್ದಾಗ ಭಾರತದಲ್ಲಿ ಸುಭದ್ರ ಸರ್ಕಾರವಿದೆ ಅಂತ ಹೇಳಿದ್ರು. ಆಗ ಜನ ಮೋದಿ ಮೋದಿ ಅಂತ ಕೂಗ್ತಿದ್ರು. ಆಗ ಮೋದಿ ಭಾಷಣ ನಿಲ್ಲಿಸಿದ್ರು. ಸಿದ್ದರಾಮಯ್ಯ ನಗೋಕ್ ಶುರು ಮಾಡಿದ್ರು. ಆಗ ಪ್ರಧಾನಿ ಮೋದಿ, ಮುಖ್ಯಮಂತ್ರಿಗಳೇ ಇದು ಆಗಾಗ ನಡೆಯುತ್ತಾ ಇರುತ್ತೆ ಅಂತ ಛೇಡಿಸಿದ್ರು. भारत में एक स्टेबल सरकार है. भारत में मेक इन इंडिया, मुख्यमंत्री जी ऐसा होता रहता है. ಇನ್ನು ಇದೇ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ಹೆಚ್ಚು ಹೆಣ್ಣು ಮಕ್ಕಳು ವೈಮಾನಿಕ ನಿಲಯಕ್ಕೆ ಸೇರಲು ನೆರವಾಗುವ ಬೋಯಿಂಗ್ ಸುಕನ್ಯಾ ಯೋಜನೆಗೂ ಮೋದಿ ಚಾಲನೆ ಕೊಟ್ಟರು. ಕಾರ್ಯಕ್ರಮ ಮುಗಿಸಿ ಪ್ರಧಾನಿ ಮೋದಿ ಚೆನ್ನೈಗೆ ತೆರಳಿದ್ರು. ಚೆನ್ನೈನಲ್ಲಿ ಮೋದಿ ಭರ್ಜರಿ ರೋಡ್ ಶೋ ನಡೆಯಿತು. ಚೆನ್ನೈ ರೋಡ್ ಶೋ ಬಳಿಕ ಪ್ರಧಾನಿ ಮೋದಿ ಚೆನ್ನೈನ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಚಾಲನೆ ಕೊಟ್ಟರು.
ಚೆನ್ನೈ ಕಾರ್ಯಕ್ರಮ ಮುಗಿಸಿ ಪ್ರಧಾನಿ ಮೋದಿ ತಮಿಳುನಾಡಿನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ನಾಳೆ ಬೆಳಿಗ್ಗೆ ಪ್ರಧಾನಿ ಮೋದಿ ತಮಿಳುನಾಡಿನ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ರಾಮೇಶ್ವರಂ ದೇವಸ್ಥಾನಕ್ಕೆ ತೆರಳಲಿದ್ದಾರೆ. ರಾಮೇಶ್ವರಂನಲ್ಲಿ ರಾಮನಾಥನ ದರ್ಶನ ಪಡೆದ ಮೇಲೆ ತಿರುಚನಾಪಳ್ಳಿಯ ಶ್ರೀರಂಗಂನಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಮೋದಿ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ BK ಹರಿಪ್ರಸಾದ್